ನಮಸ್ಕಾರ. ನಮ್ಮ ವಿಡಿಯೋ ಟೈಮ್ ಯೂಟ್ಯೂಬ್ ಚಾನೆಲ್ ಪ್ರಾರಂಭದ ಮೊದಲ ಸುದ್ದಿ ಪೌರ ಕಾರ್ಮಿಕರದಾಗಿರಬೇಕು ಅಂತ ನಮ್ಮ ಉದ್ದೇಶ. ಪೌರ ಕಾರ್ಮಿಕರ ಕುಟುಂಬ ನಿಮ್ಮಂತೆ ಇಲ್ಲ. ಅವರ ಬದುಕು ವಿಭಿನ್ನ. ಅವರಿಗೆ ಸರಿಯಾದ ಮನೆ ಇಲ್ಲ, ಸರಿಯಾದ ಸೌಲಭ್ಯ ಇಲ್ಲ. ಕೇವಲ ಪಾಲಿಕೆಯಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿ ದುಡಿಸಿಕೊಂಡು ಬೇಡವಾದಾಗ ತೆಗೆದು ಹಾಕುವುದು ಬೇಸರವಾಗುತ್ತದೆ. ಪೌರ ಕಾರ್ಮಿಕರು ತಮ್ಮ ಬಂಧುಗಳು. ಅವರ ಒಂದು ದಿನ ಬೆಳಗ್ಗೆ ಸ್ವಚ್ಛತಾ ಕಾರ್ಯಕ್ಕೆ ಬಂದಿಲ್ಲ ಅಂದ್ರೆ ನಗರ ಹೇಗಾಗುತ್ತೆ ಅಂತ ಒಂದು ಸರಿ ಯೋಚಿಸಿ. ನಾವು ಮಾಡಿದ ಕರ್ಮಗಳು ವೃತ್ತಿ ಧರ್ಮ ಅಂತ ನಿಷ್ಠೆಯಿಂದ ಪಾಲಿಸುವ ನಮ್ಮ ಸಹೋದರಿ ತಾಯಿನೇ ಆಗಿರ್ತಾರೆ. ನಾವುಗಳು ಸ್ವಲ್ಪ ಯೋಚಿಸಬೇಕು. ಕಸ ಕಡ್ಡಿ ಚರಂಡಿ ಸ್ವಚ್ಛತೆಗೆ ಸಾಧ್ಯವಾದಷ್ಟು ಸಹಕರಿಸಬೇಕು. ಕಾರ್ಮಿಕರು ಒಂದು ವಾರ ಒಂದು ತಿಂಗಳು ಕೆಲಸ ಮಾಡಿಲ್ಲ ಅಂದ್ರೆ ನಗರ ಹೇಗಿರುತ್ತೆ ಅಂತ ಸ್ವಲ್ಪ ನಾವು ಯೋಚಿಸಿದಾಗ ಅರ್ಥ ಆಗುತ್ತೆ. ನಮ್ಮ ಟೈಮ್ ಅಭಿಲಾಷೆ. ಪೌರ ಕಾರ್ಮಿಕರ ದಿನದಂದು ಜಿಲ್ಲಾ ಮಟ್ಟದ ನಗದು ಸಮೇತ ಗೌರವ ನೀಡಬೇಕು. ರಾಜ್ಯ ಮಟ್ಟದಲ್ಲಿ ಹಿರಿಯರನ್ನು ಗುರುತಿಸಿ ಗೌರವಿಸಬೇಕು. ಪ್ರತಿಭಾವಂತ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ. ಪೌರ ಕಾರ್ಮಿಕ ಕುಟುಂಬ ಆರೋಗ್ಯ ಕಾರ್ಡ್ ನೀಡಬೇಕು. ಅವರಿಗೆ ತುರ್ತಾಗಿ ಚಿಕಿತ್ಸೆ ಸೌಲಭ್ಯ ದೊರಕುವಂತೆ ಆಗಬೇಕು. ಪೌರ ಕಾರ್ಮಿಕರಿಗೆ ಗುತ್ತಿಗೆ ಆಧಾರದಲ್ಲಿ ಇರುವವರ ಕೆಲಸ ಕಾಯಂ ದೃಢೀಕರಿಸಬೇಕು. ಒಟ್ಟು ಪೌರ ಕಾರ್ಮಿಕರ ಪ್ರತ್ಯೇಕ ಅನುದಾನ ಮಾಡಬೇಕು. ಇನ್ನು ಬೇಡಿಕೆ ತುಂಬಾ ಇದೆ. ನಮ್ಮ ಚುನಾಯಿತ ಜನಪ್ರತಿನಿಧಿಗಳು ಯಾವುದೋ ಕೆಲಸಕ್ಕೆ ಬಾರದ ಕಾಮಗಾರಿಗಳಿಗೆ ಖರ್ಚು ಮಾಡೋ ಮೂಲಕ ಜನರ ದುಡ್ಡು ಹಾಳಾಗುತ್ತೆ. ಅದರಿಂದ ಪೌರ ನಿಧಿ ಅಂತ ವಾರ್ಷಿಕ ಅನುದಾನ ತರಲಿ ಎನ್ನುವ ನಮ್ಮ ಆಶಯ. ನಾವು ಹಾಸಿಗೆಯಿಂದ ಎದ್ದೇಳುವ ಮೊದಲು ಕಾರ್ಮಿಕರು ಮನೆಗಳ ಸ್ವಚ್ಛತೆ ಮಾಡಿರ್ತಾರೆ. ಕಾರ್ಮಿಕರು ದುಡಿಮೆ ಅಂತ ಕೆಲಸ ನಿರ್ವಹಿಸುವುದಿಲ್ಲ. ಕರ್ತವ್ಯ ದೇಶಕ್ಕೆ ನನ್ನದು ಒಂದು ಸೇವೆ ಅಂತ ತಿಳಿದು ಸೇವೆ ರೂಪದಲ್ಲಿ ಮಾಡ್ತಾರೆ. ನಮ್ಮ ಜನಪ್ರತಿನಿಧಿಗಳು ಪೌರ ಕಾರ್ಮಿಕರಿಗೆ ಗೌರವಿಸಿದ್ರೆ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಿಸಿದಂತೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಗೌರವ. ಅವರ ನಿಸ್ವಾರ್ಥ ಸೇವೆಗೆ ಮನ್ನಣೆ ನೀಡುವುದು ಅವರಿಗೆ ಪ್ರೋತ್ಸಾಹ ನೀಡುತ್ತೆ. ಪ್ರತಿಭಾವಂತ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ. ಶಿಕ್ಷಣವು ಅವರ ಕುಟುಂಬಗಳ ಭವಿಷ್ಯವನ್ನು ಉತ್ತಮಗೊಳಿಸಲು ಪ್ರಮುಖ ಸಾಧನವಾಗಿದೆ. ಆರೋಗ್ಯ ಕಾರ್ಡ್ ಮತ್ತು ಚಿಕಿತ್ಸಾ ಸೌಲಭ್ಯ. ಅವರ ಆರೋಗ್ಯವನ್ನು ಕಾಪಾಡುವುದು ಬಹಳ ಮುಖ್ಯ. ವಿಶೇಷವಾಗಿ ಅವರು ಎದುರಿಸುವ ವೃತ್ತಿ ಸಂಬಂಧಿ ಅಪಾಯಗಳನ್ನು ಪರಿಗಣಿಸಿ. ಗುತ್ತಿಗೆ ಆಧಾರಿತ ಕೆಲಸ ಕಾಯಂ ದೃಢೀಕರಣ. ಇದು ಅವರಿಗೆ ಭದ್ರತೆ ಮತ್ತು ಸ್ಥಿರತೆಯನ್ನ ನೀಡುತ್ತೆ. ಪ್ರತ್ಯೇಕ ಅನುದಾನ ಮತ್ತು ಪೌರನಿಧಿ ಅವರ ಕುಟುಂಬಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಈ ಎಲ್ಲ ಬೇಡಿಕೆಗಳು ನ್ಯಾಯಸಮ್ಮತವಾಗಿದೆ ಮತ್ತು ಸರ್ಕಾರದ ಪರಿಗಣನೆಗೆ ಯೋಗ್ಯವಾಗಿದೆ. ನಿಮ್ಮ ಈ ಧ್ವನಿ ಹೆಚ್ಚು ಜನರನ್ನು ತಲುಪಲಿ ಮತ್ತು ಪೌರ ಕಾರ್ಮಿಕರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿ ಅಂತ ಆಶಿಸುತ್ತೇನೆ. ಸರ್ಕಾರಕ್ಕೆ ಪೌರ ಕಾರ್ಮಿಕರು ಸಾಮಾನ್ಯವಾಗಿ ಮುಂದೆ ಸೂಚಿಸಿದ ಪ್ರಮುಖ ಬೇಡಿಕೆಗಳನ್ನು ಇಡ್ತಾರೆ. ಇವು ಹಲವು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಬೇಡಿಕೆಗಳು. ಪೌರ ಕಾರ್ಮಿಕರ ಪ್ರಮುಖ ಬೇಡಿಕೆಗಳು. ಶಾಶ್ವತ ಉದ್ಯೋಗ. ಹಲವು ಪೌರ ಕಾರ್ಮಿಕರು ಗುತ್ತಿಗೆ ಆಧಾರದಲ್ಲಿ ಔಟ್ಸೋರ್ಸ್ ಮೂಲಕ ಕೆಲಸ ಮಾಡುತ್ತಾರೆ. ಇವರನ್ನು ಶಾಶ್ವತ ಉದ್ಯೋಗಕ್ಕೆ ಪರಿವರ್ತಿಸಬೇಕು ಎಂಬುದು ಮುಖ್ಯ ಬೇಡಿಕೆ. ವೇತನ ಹೆಚ್ಚಳ. ಜೀವನಮಾನದ ವೆಚ್ಚ ಹೆಚ್ಚುತ್ತಿರೋದ್ರಿಂದ ಕನಿಷ್ಠ ವೇತನ ಹೆಚ್ಚಳ, ಟೈಮ್ ಸ್ಕೇಲ್ ವೇತನ, EPF, ESI ಸೌಲಭ್ಯಗಳನ್ನು ನೀಡುವಂತೆ ಬೇಡಿಕೆ ಇರುತ್ತೆ. ಸಾಮಾಜಿಕ ಭದ್ರತೆ. ಉದ್ಯೋಗ ಭದ್ರತೆ, ಪಿಂಚಣಿ ಯೋಜನೆ, ಆರೋಗ್ಯ ವಿಮೆ, ESI, PF, ಗ್ರ್ಯಾಚ್ಯುಟಿ ಇವುಗಳನ್ನು ಸಂಪೂರ್ಣವಾಗಿ ಒದಗಿಸಬೇಕು. ಸುರಕ್ಷಿತ ಉಪಕರಣಗಳು. ಪೌರ ಕಾರ್ಮಿಕರು ಕಸದ ಸಂಗ್ರಹಣೆ, ಚರಂಡಿ ಶುದ್ಧೀಕರಣ, ಬೀದಿ ಸ್ವಚ್ಛತೆ, ಅಪಾಯಕಾರಿ ಕಾರ್ಯ ಮಾಡ್ತಾರೆ. ಅವರಿಗೆ ಗ್ಲೌಸ್, ಮಾಸ್ಕ್, ಗಂಬೂಟ್ಸ್, ಯೂನಿಫಾರ್ಮ್, ಕಸದ ವಾಹನಗಳು ಸೇರಿದಂತೆ ಸುರಕ್ಷತಾ ಸಾಧನಗಳನ್ನು ಒದಗಿಸಬೇಕು. ಕೆಲಸದ ಗೌರವ ಮತ್ತು ಮಾನವೀಯ ವರ್ತನೆ. ಯಾತ್ರೆ, ಮೆರವಣಿಗೆ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅತಿಯಾಗಿ ಕೆಲಸ ಹಾಕಬಾರದು. ಹಿಂಸೆ, ಅಪಮಾನ, ಬೆದರಿಕೆ ಇಲ್ಲದ ಮಾನವೀಯ ಕೆಲಸದ ವಾತಾವರಣ.
ಸಮಯಕ್ಕೆ ಸರಿಯಾದ ವೇತನ, ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಸಂಬಳ ಬಿಡುಗಡೆ ಮಾಡುವಂತೆ ಬೇಡಿಕೆ. ಕೆಲಸದ ಬೃಹತ್ ಕಡಿತ, ಒಂದೇ ಕಾರ್ಮಿಕನಿಗೆ ಹೆಚ್ಚಿನ ವಾರ್ಡ್ ಅಥವಾ ಜಾಗ ಕೊಡಬಾರದು. ಕೆಲಸದ ಹಂಚಿಕೆ ಸಮನಾಗಿ ಮಾಡಬೇಕು. ಮಹಿಳಾ ಕಾರ್ಮಿಕರಿಗೆ ವಿಶೇಷ ಸೌಲಭ್ಯಗಳು, ಗರ್ಭಧಾರಣ ರಜೆ, ಮಕ್ಕಳ ಆರೈಕೆ ರಜೆ, ಸುರಕ್ಷಿತ ಶೌಚಾಲಯ, ಸಂಜೆಯ ಪಾಳಿ ತಪ್ಪಿಸಬೇಕು. ಅಗತ್ಯವಿದ್ದರೆ ವಿಶೇಷ ಸುರಕ್ಷತಾ ವ್ಯವಸ್ಥೆ. ಶಿಕ್ಷಣ ಮತ್ತು ವಸತಿ ಸೌಲಭ್ಯಗಳು, ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಉಳಿ, ಸ್ಲಂಗಳಲ್ಲಿ ವಾಸವಾಗಿರುವ ಕಾರ್ಮಿಕರಿಗೆ ಮನೆ, ವಸತಿ ಯೋಜನೆ. ಪೌರ ಕಾರ್ಮಿಕರ ಕುಟುಂಬಕ್ಕೆ ಆರೋಗ್ಯ ಮತ್ತು ವಿಮೆ, ವೈದ್ಯಕೀಯ ವಿಮೆ, ಅಪಘಾತ ವಿಮೆ, ಸಾವು ಸಂಬಳ, ಪರಿಹಾರ ನಿಧಿ ನೀಡಬೇಕು. ಇವು ಮುಖ್ಯ ಬೇಡಿಕೆಗಳು. ಸರ್ಕಾರ ಯಾವ್ಯಾವುದೋ ವಿಚಾರಕ್ಕೆ ತೆರಿಗೆ ದುಡ್ಡು ವೆಚ್ಚ ಮಾಡುತ್ತೆ. ಅದರ ಬದಲು ಪೌರ ಕಾರ್ಮಿಕರ ಸಂಪೂರ್ಣ ಬೇಡಿಕೆಗಳು, ಸಂಬಳ ಇತ್ಯಾದಿಗಳಿಗಾಗಿ ಪ್ರತ್ಯೇಕ ಅನುದಾನ ಮಾಡಿ ತೆಗೆದಿಡುವ ಮೂಲಕ ಒಂದು ಶಾಶ್ವತ ಪರಿಹಾರ ನೀಡಬೇಕೆಂದು ನಮ್ಮ ಆಶಯ.